ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಒಂದು ಪ್ರೋಮೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಸೊ ಫ್ಯಾಮಿಲಿ ರೌಂಡ್ ಯಾವಾಗ ಶುರುವಾಗುತ್ತೆ ಅಂತ. ಆ್ಯಕ್ಚುಲಿ ಈ ವಾರದಿಂದ ಫ್ಯಾಮಿಲಿ ರೌಂಡ್ ಶುರು ಆಗ್ತಾ ಇದೆ. ಅಷ್ಟೇ ಇಲ್ಲದೆ ಈಗ ಎರಡು ಫ್ಯಾಮಿಲಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಆ ಫ್ಯಾಮಿಲಿ ಬಗ್ಗೆ ಈಗ ಪ್ರೋಮೋದಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಬನ್ನಿ ಈ ಪ್ರೋಮೋನ ರಿವ್ಯೂ ಮಾಡ್ಕೊಬರೋಣ. ಸೊ ಯಾರ ಫ್ಯಾಮಿಲಿ ಬಂದಿದೆ ಮತ್ತು ಯಾರೆಲ್ಲ ಬಂದಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ದಯವಿಟ್ಟು ವಿಡಿಯೋನಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹೌದು ವೀಕ್ಷಕರೇ, ಈ ವಾರ ಎಲ್ಲ ಸ್ಪರ್ಧಿಗಳ ಫ್ಯಾಮಿಲಿ ಬರುವಂಥ ಚಾನ್ಸಸ್ ಇದೆ. ಇದರಲ್ಲಿ ಕೆಲವೊಂದಿಷ್ಟು ಫ್ಯಾಮಿಲಿಗಳು ಬರ್ಬೋದು, ಕೆಲವೊಂದಿಷ್ಟು ಫ್ಯಾಮಿಲಿಗಳು ಬರದೇ ಇರ್ಬೋದು. ಸೊ ಇದರಲ್ಲೂ ಸಹ ಒಂದು ಟ್ವಿಸ್ಟ್ಗಳನ್ನ ಇಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಈಗ ಪ್ರೋಮೋದಲ್ಲಿ ಎರಡು ಫ್ಯಾಮಿಲಿಗಳು ಎಂಟ್ರಿ ಕೊಟ್ಟಿದ್ದಾವೆ. ಸೊ ಅವರು ಯಾರ ಫ್ಯಾಮಿಲಿಯಪ್ಪ ಅಂದರೆ ಇಲ್ಲಿ ಮೊದಲಿಗೆ ರಾಶಿಕ್ ಅವರ ಫ್ಯಾಮಿಲಿ ಎಂಟ್ರಿ ಕೊಟ್ಟಿದೆ. ಸೊ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ಬಿಗ್ ಬಾಸ್ ಮನೆಗೆ 2 ಜನ ಸೀಕ್ರೆಟ್ ರೂಮಿಂದ ಎಂಟ್ರಿ ಕೊಟ್ಟಿದ್ದಾರೆ. ಯಾವ ರೀತಿಯಪ್ಪ ಅಂದರೆ ಫುಲ್ ಜಾಕೆಟ್ ಹಾಕ್ಕೊಂಡು, ತಲೆಗೆಲ್ಲ ಹೆಲ್ಮೆಟ್ ಹಾಕ್ಕೊಂಡು ಆ ರೀತಿಯ ಒಂದು ಎಂಟ್ರಿನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೀರಿಯಸ್ ಆಗಿ ಒಂದೇ ಸರಿ ಸಡನ್ಲಿ ನೋಡಿದಾಗ ಯಾರಿಗೂ ಕೂಡ ಗೊತ್ತಾಗಲ್ಲ. ಬಟ್ ಇಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ ರಾಶಿಕಾ ಮತ್ತು ಸೂರಜ್ ಉಳಿದಿರುವಂಥ ಸ್ಪರ್ಧಿಗಳ ಹತ್ರ ಹೋಗಿ ಅವ್ರನ್ನ ಮುಟ್ಟಿ ಒಂಥರ ಮುಟ್ಟಾಟ ಆಡೋ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ. ಅಂದರೆ ಅವರ ಕೈಗೆ ಸಿಗದೆ ರೀತಿ ಸ್ವಲ್ಪ ಆಟ ಆಡ್ತಾ ಇದ್ದಾರೆ. ಸೊ ಆಗ ಎಲ್ಲ ಸ್ಪರ್ಧಿಗಳು ಸೇರಿ ಅವ್ರನ್ನ ಲಾಕ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಆಗ ಅಲ್ಲಿರುವಂಥ ಸ್ಪರ್ಧಿಗಳು ಸಹ ಏನು ಮಾಡ್ತಾರೆ, ಎಲ್ಲರೂ ಸೇರಿ ಆ ಒಂದು ಹುಡುಗನ ಹಿಡಿತಾರೆ. ಬಟ್ ಅಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ 2 ಜನ ಎಂಟ್ರಿ ಕೊಟ್ಟಿದ್ದಾರೆ. ಸೊ 2 ಜನದಲ್ಲಿ ಮಾತ್ರ ಒಬ್ಬರು ಫ್ಯಾಮಿಲಿಗೆ ಸೇರಿದವರು ಅಂತಲೂ ಕೂಡ ಹೇಳ್ಬೋದು. ಅದೇ ರೀತಿ ಈಗ ಧ್ರುವಂತರು ಆ ಸ್ಪರ್ಧಿನ ಲಾಕ್ ಮಾಡಿ ಹೆಲ್ಮೆಟ್ ತೆಗೆದಾಗ ಅಲ್ಲಿ ರಾಶಿಕ್ ಅವರ ಫ್ಯಾಮಿಲಿಯ ಒಬ್ಬ ಸದಸ್ಯರು ಇರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಆ್ಯಕ್ಚುಲಿ ಇಲ್ಲಿ ರಾಶಿಕ್ ಅವರ ಬ್ರದರೋ ಯಾರೋ ಗೊತ್ತಿಲ್ಲ, ಮೋಸ್ಟ್ಲಿ ಬ್ರದರ್ ಅನಿಸುತ್ತೆ, ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಈ ಒಂದು ಸೀನ್ ನೋಡೋಕ್ಕೆ ತುಂಬ ಇಷ್ಟ ಆಯಿತು. ಯಾಕಪ್ಪ ಅಂದರೆ ಫ್ಯಾಮಿಲಿ ಸೆಂಟಿಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಅಷ್ಟೇ ಅಲ್ಲದೆ ಈಗ ರಾಶಿಕ್ ಅವರ ಫ್ಯಾಮಿಲಿ ತಾಯಿ ಕೂಡ ಮುಖ್ಯ ದ್ವಾರದಿಂದ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಈಗ ರಾಶಿಕ್ ಅವರ ಕಣ್ಣಲ್ಲಿ ನೀರು ಸಹ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವರಿಗೆ ಗಿಲ್ಲಿ ಅವರು ಒಂದು ಕ್ವಶನ್ನ ಕೇಳಿದ್ದಾರೆ. ಈಗ 5 ಜನ ಹುಡುಗರನ್ನ ಬಿಟ್ಟು ನಿಮಗೆ ಯಾರಿಗೆ ಇಷ್ಟ ಅಂತ ಕೇಳಿದಾಗ ಅವರ ತಾಯಿ ಏನು ಹೇಳಿದೆ, ನಮ್ಮ ಮಗಳಿಗೆ ಯಾರ ಕಣ್ಣಲ್ಲಿ ನೀರು ಹಾಕ್ಸಿದ್ದಾರೆ, ಸ್ವಲ್ಪ ಸಿಟ್ಟು ಬರ್ಸಿದ್ದಾರೆ ಅಂಥವ್ರು ನಮಗೆ ದಯವಿಟ್ಟು ಇಷ್ಟ ಆಗಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದಾಗ ಗಿಲ್ಲಿ ಅವರ ಮುಖ ಸಪ್ಪೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ವಾರ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಈಗ ಫ್ಯಾಮಿಲಿ ರೌಂಡ್ ಇರೋ ಕಾರಣ ಇದರಲ್ಲೂ ಕೆಲವೊಂದಿಷ್ಟು ಟಾಸ್ಕ್ಗಳು ನಡೆಯುವಂಥ ಚಾನ್ಸಸ್ ಇರುತ್ತೆ, ಟ್ವಿಸ್ಟ್ಗಳು ಇರುತ್ತೆ. ಬಟ್ ಈಗ ಸ್ವಲ್ಪ ಫ್ಯಾಮಿಲಿ ಸೆಂಟಿಮೆಂಟ್ನ ತೋರಿಸ್ತಾರೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ವೀಕ್, ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅಷ್ಟೇ ಅಲ್ಲದೆ ಈಗ ಒಂದು ಫ್ಯಾಮಿಲಿ ಬಗ್ಗೆ ಅಪ್ಡೇಟ್ ಕೊಟ್ಟಾಯಿತು. ಈಗ 2ನೇ ಫ್ಯಾಮಿಲಿ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಈಗ ನೆಕ್ಸ್ಟ್ ಫ್ಯಾಮಿಲಿ ಬಂದುಬಿಟ್ಟು ಸೂರಜ್ ಅವರ ಫ್ಯಾಮಿಲಿ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಆ್ಯಕ್ಚುಲಿ ಸೂರಜ್ ಅವರ ಫ್ಯಾಮಿಲಿಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಆದ ಒಂದು ಕಾನ್ಸೆಪ್ಟ್ ಮುಖಾಂತರ ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಸೂರಜ್ ಅವ್ರಿಗೆ ಮೊದಲು ಒಂದು ಟಿಫಿನ್ ಕ್ಯಾರಿ ಬಾಕ್ಸಲ್ಲಿ ಒಂದು ಲೆಟರ್ ಬರುತ್ತೆ. ಏನಪ್ಪ ಅಂದರೆ ಅವರ ತಾಯಿಯವರು ಬರೆದಿರುವಂಥ ಲೆಟರು. ಆ ಲೆಟರ್ನಲ್ಲಿ ಏನಿರುತ್ತೆ ಅಂದರೆ, ಹಾಯ್ ಬುಜ್ಜಿ, ನಿನ್ನ ನೆನೆಸ್ಕೊಂಡು ತುಂಬ ದಿನ ಆಯಿತು. ನಿನ್ನಿಂದ ಸ್ವಲ್ಪ ಊಟ ಮಾಡೋಕ್ಕೂ ಆಗ್ತಾಯಿಲ್ಲ, ನೀನಿಲ್ಲದೆ ಅಡುಗೆನೂ ಮಾಡೋಕ್ಕಾಗ್ತಾ ಇಲ್ಲ. ದಯವಿಟ್ಟು ನನಗೆ ನಿನ್ನ ಕೈಯಾರೆ ಏನಾದರೂ ಅಡುಗೆ ಮಾಡಿ ನನಗೆ ಕಳಿಸ್ಕೊಡ್ತೀಯ ಅಂತ ಕೇಳಿದಾಗ ಸರಿ ಓಕೆ ಅಂತ ಒಪ್ಕೊಂಡು ಅವರು ಕಿಚನ್ ಏರಿಯಾದಲ್ಲಿ ಹೋಗಿ ಒಂದು ಅಡುಗೆನ ಮಾಡಿಕೊಂಡು ಒಂದು ಕ್ಯಾರಿ ಬಾಕ್ಸಲ್ಲಿ ಹಾಕ್ಕೊಂಡು ಅಂದರೆ ಸೀಕ್ರೆಟ್ ರೂಮ್ಗೆ ಹೋಗಿ ಇಡಬೇಕಾಯಿತು. ಆ್ಯಕ್ಚುಲಿ ಆ ಸೀಕ್ರೆಟ್ ರೂಮಲ್ಲಿ ಅವರ ತಾಯಿ ಕೂಡ ಕೂತ್ಕೊಂಡಿರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಇಲ್ಲಿ ಸೂರಜ್ ಅವರು ತುಂಬ ಬೇಜಾರಲ್ಲಿ ಇರ್ತಾರೆ. ಯಾಕಪ್ಪ ಅಂದರೆ ಅವರು ಸೀಕ್ರೆಟ್ ರೂಮಲ್ಲಿ ಕೂತಿರೋದು ಗೊತ್ತಿರಲ್ಲ, ಒಂದು ಲೆಟರ್ ಬಂದಿರೋ ಕಾರಣ ನಾರ್ಮಲ್ ಒಂದು ಊಟನ ಕಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡು ತುಂಬ ಖುಷಿಯಿಂದನೇ ಮಾಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ನೋವು ಇರುತ್ತೆ. ಅವರು ಬಂದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂಥ ಸಮಯದಲ್ಲಿ ಏನು ಮಾಡ್ತಾರೆ, ಬಿಗ್ ಬಾಸ್ ಅವರು ಅವರ ಒಂದು ಟಿ ವಿ ಮೇಲೆ ಅವರ ಒಂದು ಫೇಸ್ನ ತೋರಿಸ್ತಂದರೆ ಅವರನ್ನು ತೋರಿಸ್ತಾರೆ. ಸೀಕ್ರೆಟ್ ರೂಮಲ್ಲಿ ಕೂತಿರೋದು ಅಂಥ ಸಮಯದಲ್ಲಿ ಸೂರಜ್ ಅವರ ಮುಖ ತುಂಬ ಖುಷಿಯಲ್ಲಿರುತ್ತೆ ಅಂತಲೂ ಕೂಡ ಹೇಳ್ಬೋದು. ಅದೇ ರೀತಿ ಅವರು ಈಗ ಸೀಕ್ರೆಟ್ ರೂಮಲ್ಲಿ ಕೂತ್ಕೊಂಡಿರ್ತಾರಲ್ಲ, ಅವರಿಗೆ ಊಟ ಕೊಟ್ಟು ಅಲ್ಲಿ ಸ್ವಲ್ಪ ಫ್ಯಾಮಿಲಿ ಸೆಂಟಿಮೆಂಟ್ ಶುರು ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ವೀಕ್ಷಕರೇ, ಇದು ಎಷ್ಟೋ ಜನರ ಕನಸು ಕೂಡ ಇಂಥ ವೇದಿಕೆಯಲ್ಲಿ ನಮ್ಮ ಫ್ಯಾಮಿಲಿನ ಕರೆಸಬೇಕು ಅನ್ನೋದು ತುಂಬ ಜನದ ಕನಸು ಕೂಡ ಇರುತ್ತೆ. ನಿಮ್ಮ ಪ್ರಕಾರ ಈ ಇಷ್ಟು ಜನ ಸ್ಪರ್ಧಿಗಳಲ್ಲಿ ಯಾರ ಫ್ಯಾಮಿಲಿ ಬರಬೇಕು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ನೀವು ಯಾರ ಫ್ಯಾಮಿಲಿ ನೋಡೋಕ್ಕೆ ಇನ್ನೂ ಕಾತುರದಿಂದ ಕಾಯ್ತಾ ಇದ್ದೀರಾ. ಈಗ ಆಲ್ರೆಡಿ 2 ಫ್ಯಾಮಿಲಿಗಳು ಎಂಟ್ರಿ ಕೊಟ್ಟಿದ್ದಾವೆ. ಟೋಟಲಾಗಿ ಈಗ 12 ಜನ ಸ್ಪರ್ಧಿಗಳೇನೋ ಇದ್ದಾರೆ. 12 ಜನ ಸ್ಪರ್ಧಿಗಳ ಫ್ಯಾಮಿಲಿಗಳು ಬರುವಂಥ ಚಾನ್ಸಸ್ ಇದೆ ಈ ವಾರ. ನೋಡೋಣ ಎಷ್ಟು ದಿನಗಳು ಇರ್ತಾರೆ ಮತ್ತು ಯಾವ್ಯಾವ ಟೈಮಲ್ಲಿ ಬರ್ತಾರೆ ಅದರ ಬಗ್ಗೆ ಅಪ್ಡೇಟ್ ಸಿಕ್ಕರೆ ನಾನು ಖಂಡಿತ ತಿಳಿಸ್ತೀನಿ. ಅಂದರೆ ಪ್ರೋಮೋಗಳು ಅಪ್ಡೇಟ್ ಆದಮೇಲೆ ನಾನು ತಿಳಿಸ್ತೀನಿ. ಈ ಒಂದು ಪ್ರೋಮೋನ ಯಾರು ನೋಡಿದ್ರೆ ದಯವಿಟ್ಟು ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ಹೋಗಿ ನೋಡ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಏನು ಕಾನ್ಸೆಪ್ಟ್ ಅಂದರೆ ಈ ಒಂದು ಫ್ಯಾಮಿಲಿ ರೌಂಡ್ ಇದೆಯಲ್ಲ, ಆಲ್ಮೋಸ್ಟ್ ಎಲ್ಲ ಎಪಿಸೋಡ್ ಅಂದರೆ ಎಲ್ಲ ವರ್ಷವೂ ಕೂಡ ನಡೆಯುತ್ತೆ, ಎಲ್ಲ ಸೀಸನಲ್ಲೂ ಸಹ. ಅದೇ ರೀತಿ ಈ ಸೀಸನಲ್ಲೂ ನಡೀತಾ ಇದೆ. ಬಟ್ ಇದೊಂದು ಸ್ವಲ್ಪ ಎಂಡಲ್ಲಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಇದು ಒಂದು ವೀಕ್ನಲ್ಲೇ ಕಂಪ್ಲೀಟಾಗಿ ಮುಗಿದು ಹೋಗುತ್ತೆ. ಲಾಸ್ಟ್ ಸೀಸನಲ್ಲಿ ಏನು ಮಾಡ್ತಾಯಿದ್ರು, ಒಂದು ದ್ವಾರ ಒಬ್ಬರನ್ನ ಕರೆಸೋದು ಮಾಡ್ತಿದ್ರು. ಬಟ್ ಈ ವಾರ ಮಾತ್ರ ತುಂಬ ಚೆನ್ನಾಗಿದೆ. ಯಾಕಪ್ಪ ಅಂದರೆ ಒಂದೇ ಸಾರಿ ಎಲ್ಲ ಫ್ಯಾಮಿಲಿಗಳು ಎಂಟ್ರಿ ಕೊಡ್ತಾ ಇದ್ದಾವೆ. ನೋಡಬೇಕು ಇಲ್ಲಿ
ಗಿಲ್ಲಿಯವರು ಕಾವ್ಯವರ ಫ್ಯಾಮಿಲಿಗೆ ತುಂಬ ವೇಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಗಿಲ್ಲಿಯವರ ಫ್ಯಾಮಿಲಿ ನೋಡೋಕ್ಕೆ ಅವರ ಫ್ಯಾನ್ಸ್ಗಳು ತುಂಬ ವೇಟ್ ಮಾಡ್ತಾ ಇದ್ದಾರೆ. ನೋಡೋಣ ಸೊ ಯಾವಾಗ ಎಂಟ್ರಿ ಕೊಡ್ತಾರೆ ಅಂತ. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ಗಳನ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ತುಂಬ ಚೆನ್ನಾಗಿದೆ. ಆಲ್ರೆಡಿ ಈಗ 2 ಫ್ಯಾಮಿಲಿಗಳು ಸಹ ಎಂಟ್ರಿ ಕೊಟ್ಟಿದ್ದಾವೆ. ಸೊ ಈ 2 ಫ್ಯಾಮಿಲಿಗಳು ತುಂಬ ಚೆನ್ನಾಗಿದೆ. ಸೊ ಒಳ್ಳೆ ಕಾನ್ಸೆಪ್ಟಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ರಾಶಿಕಾ ಮತ್ತು ನಮ್ಮ ಸೂರಜ್ ಅವರ ಫ್ಯಾಮಿಲಿ. ನೆಕ್ಸ್ಟು ಮೋಸ್ಟ್ಲಿ ನನ್ನ ಪ್ರಕಾರ ಗಿಲ್ಲಿ ಮತ್ತು ಅವರ ಫ್ಯಾಮಿಲಿ ಬರುತ್ತೆ ಏನೋ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಸೊ ಹೇಳೋಕ್ಕಾಗಲ್ಲ ಇಲ್ಲಿ ಗಿಲ್ಲಿಯವ್ರ ಫ್ಯಾಮಿಲಿ ಬರುತ್ತಾ ಅಥವಾ ಧನುಷ್ ಅವ್ರ ಫ್ಯಾಮಿಲಿ ಬರುತ್ತಾ ಧ್ರುವಂತ್ ಅವ್ರ ಫ್ಯಾಮಿಲಿ ಬರುತ್ತಾ ಅಂತ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಈ ವಾರ ಯಾವ ಟೈಮಲ್ಲಿ ಯಾವ ಫ್ಯಾಮಿಲಿ ಬರುತ್ತೋ ನನಗಂತೂ ಗೊತ್ತಿಲ್ಲ. ಸೊ ಆಲ್ರೆಡಿ ಈಗ ಒಂದು ದಿನ 2 ಫ್ಯಾಮಿಲಿ ಸಹ ಎಂಟ್ರಿ ಕೊಟ್ಟಿದೆ. ಯಾರ್ಯಾರಪ್ಪ ಅಂದರೆ ಸೂರಜ್ ಮತ್ತು ರಾಶಿಕಾ ಅವರ ಫ್ಯಾಮಿಲಿ. ಸೊ ಈಗ ಸೂರಜ್ ಫ್ಯಾಮಿಲಿಯಿಂದ ಅವರ ತಾಯಿಯವರು ಒಬ್ಬರೇ ಬಂದಿದ್ದಾರೆ. ರಾಶಿಕಾ ಅವರ ಫ್ಯಾಮಿಲಿಯಿಂದ 2 ಜನ ಬಂದಿದ್ದಾರೆ. ಆ್ಯಕ್ಚುಲಿ ಅವರು ಒಬ್ಬ ಬ್ರದರ್ ಅನಿಸುತ್ತೆ, ಬ್ರದರ್ ಮತ್ತು ಅವರ ತಾಯಿಯವರು ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ವಾರ ಆಲ್ಮೋಸ್ಟ್ ಫ್ಯಾಮಿಲಿ ರೌಂಡ್ ಇರೋದಂತೂ ಕನ್ಫರ್ಮ್ ಆಯಿತು. ಸೊ ಇದರ ಮಧ್ಯೆ ಟಾಸ್ಕ್ಗಳು ಕೂಡ ನಡೆಯುತ್ತೆ. ಸೊ ಒಂದು 2-3 ದಿನದೊಳಗಡೆ ಆ ಫ್ಯಾಮಿಲಿ ರೌಂಡ್ನು ಕಂಪ್ಲೀಟ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದಾದ ಬಳಿಕ ಸೊ ನಾಮಿನೇಷನ್ ಇದ್ದೇ ಇರುತ್ತೆ, ಟಾಸ್ಕ್ಗಳು ಇದ್ದೇ ಇರುತ್ತೆ. ಸೊ ಟಾಸ್ಕ್ಗಳು ಮಾತ್ರ ಈ ವಾರ ಖಡಕ್ಕಾಗಿ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ನಾಮಿನೇಷನಲ್ಲಿ ಟೋಟಲಾಗಿ 10 ಜನ ನಾಮಿನೇಟ್ ಆಗಿದ್ದಾರೆ. ನಿನ್ನೆ ಡೈರೆಕ್ಟ್ ನಾಮಿನೇಟ್ ಆಗಿ 2 ಜನ ಸೆಲೆಕ್ಟ್ ಆಗಿದ್ದಾರೆ. ಯಾರಪ್ಪ ಅಂದರೆ ಕಾವ್ಯ ಅವರು ಡೈರೆಕ್ಟಾಗಿ, ಸೊ ಅಶ್ವಿನಿ ಮತ್ತು ರಕ್ಷಿತಾ ಅವರನ್ನು ಡೈರೆಕ್ಟಾಗಿ ನಾಮಿನೇಟ್ ಮಾಡಿದ್ದಾರೆ. ಸೊ ಇನ್ನು ಉಳಿದಂಥ ಸ್ಪರ್ಧಿಗಳಿಗೆ ನಿನ್ನೆ ನಾಮಿನೇಷನಿಂದ ಫಾರ್ ಆಗುವಂಥ ಚಾನ್ಸಸ್ ಇತ್ತು. ಬಟ್ ಆದರೆ ಆ ಒಂದು ಚಾನ್ಸ್ ಯಾರೂ ಕೂಡ ಪಡ್ಕೊಂಡಿಲ್ಲ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ನಿನ್ನೆ ರಾತ್ರಿಯಿಂದ ವೋಟಿಂಗ್ ಪೋಲ್ಗಳು ಕೂಡ ಆನ್ ಆಗಿದ್ದಾವೆ. ಸೊ ನಿಮ್ಮ ಪ್ರಕಾರ ನಿನ್ನೆ ಸ್ಪರ್ಧಿಗಳು ಕೊಟ್ಟಿರುವಂಥ ಕಾರಣಗಳು ಸರಿ ಇತ್ತಾ? ಸೊ ಯಾರು ತಪ್ಪು ಕಾರಣಗಳನ್ನ ಕೊಟ್ಟರು ಮತ್ತು ಈಗ ನಾಮಿನೇಷನಿಂದ ಯಾರು ಪಾರಾಗಬೇಕು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ ಈ ವಾರ ಆಲ್ಮೋಸ್ಟ್ ನಾಮಿನೇಷನಲ್ಲಿ ಸೊ ಕಾವ್ಯ ಅವ್ರನ್ನ ಹೊರತುಪಡಿಸಿ ಉಳಿದಂಥ ಎಲ್ಲ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗಿದ್ದಾರೆ. ಯಾಕಪ್ಪ ಅಂದರೆ ಸೊ ಇಲ್ಲಿ ಕಾವ್ಯ ಅವರು ಕ್ಯಾಪ್ಟನ್ ಆಗಿರೋ ಕಾರಣ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಇವರು ನಾಮಿನೇಷನಲ್ಲಿ ಇಲ್ಲ ಅಂತಲೂ ಕೂಡ ಹೇಳ್ಬೋದು. ಸೊ ಅವ್ರನ್ನ ಹೊರತುಪಡಿಸಿ ಉಳಿದಂಥ ಎಲ್ಲ ಸ್ಪರ್ಧಿಗಳು ನಾಮಿನೇಷನಲ್ಲಿ ಇದ್ದಾರೆ. ಅಷ್ಟೇ ಅಲ್ಲದೆ ನಿನ್ನೆ ಎಪಿಸೋಡ್ ಹೇಗಿತ್ತು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಸೊ ಆಲ್ಮೋಸ್ಟ್ ನಿನ್ನೆ ಎಪಿಸೋಡ್ ತುಂಬ ಚೆನ್ನಾಗಿತ್ತು. ಯಾಕಪ್ಪ ಅಂದರೆ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ನಡೀತಾ ಇತ್ತು, ಯಾವುದೇ ರೀತಿ ಜಗಳನೂ ಇರಲಿಲ್ಲ. ಸೊ ಸಣ್ಣ ಪುಟ್ಟ ವಾದ ವಿವಾದಗಳು ನಡೀತಾ ಇತ್ತು, ತುಂಬ ಚೆನ್ನಾಗಿತ್ತು. ಬಟ್ ಈಗ ಬಂದಿರುವಂತಹ ಈ ಒಂದು ಪ್ರೋಮೋ ಅಪ್ಡೇಟ್ ಹೇಗಿತ್ತು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ ಈ ವಾರ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಎಪಿಸೋಡ್ಗಳು ತುಂಬ ಚೆನ್ನಾಗಿದ್ದಾವೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರೋಮೋ ಯಾರು ನೋಡಿಲ್ಲ, ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ಹೋಗಿ ನೋಡ್ಬೋದು. ಸೊ ನೋಡ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಸೊ ನಾನು ಮುಂಚೆ ಹೇಳಿದ ಹಾಗೆ ಫ್ಯಾಮಿಲಿ ರೌಂಡಲ್ಲಿ ಕೆಲವೊಂದಿಷ್ಟು ಟ್ವಿಸ್ಟ್ಗಳು ಸಹ ಇರ್ತವೆ. ಸೊ ಕೆಲವೊಂದಿಷ್ಟು ಫ್ಯಾಮಿಲಿಗಳು ಬರ್ಬೋದು, ಬರ್ದೇನೂ ಇರ್ಬೋದು. ಸೊ ಬರ್ತಾರೆ, ಸ್ವಲ್ಪ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಆ ರೀತಿ ಒಂದು ಕ್ರಿಯೇಟ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಈಗ ನೋಡಿ ಸಡನ್ಲಿ ಇಲ್ಲಿ ರಾಶಿಕಾ ಅವರ ಫ್ಯಾಮಿಲಿಯ ಬ್ರದರ್ ಯಾವ ರೀತಿ ಎಂಟ್ರಿ ಕೊಟ್ಟರು ಅಂತ. ಆ್ಯಕ್ಚುಲಿ ಇಲ್ಲಿ ಒಬ್ಬರೇ ಎಂಟ್ರಿ ಕೊಡ್ಬೋದಿತ್ತು, 2 ಜನ ಅವರನ್ನು ಮೈಂಡ್ ಡನ್ವರ್ಟ್ ಮಾಡೋಕ್ಕೋಸ್ಕರ 2 ಜನ ಎಂಟ್ರಿ ಕೊಟ್ಟರು. ಬಟ್ ಅಲ್ಲಿ ಒಬ್ಬರು ಮಾತ್ರ ರಾಶಿಕಾ ಅವರ ಫ್ಯಾಮಿಲಿಗೆ ಸೇರಿದವರಾಗಿದ್ದರು. ಸೊ ಆ ರೀತಿಯ ಒಂದು ಟ್ವಿಸ್ಟ್ಗಳನ್ನ ಕೊಟ್ಟು ಬರ್ಬೋದು. ಈಗ ಸೂರಜ್ ಅವ್ರಿಗೂ ನೋಡಿ ಅವರ ತಾಯಿಯವರು ಬಂದಿರೋ ವಿಷಯನೇ ಗೊತ್ತಿರಲಿಲ್ಲ. ಸೊ ಒಂದು ಊಟ ಮಾಡಿ ಕಳಿಸ್ಬೇಕು ಅಂತ ಹೇಳಿದಾಗ, ಸೊ ಬಿಗ್ ಬಾಸ್ ಅವ್ರಿಗೆ ಒಂದು ಸ್ಕ್ರೀನ್ ತೋರಿಸಿದಾಗ ಮಾತ್ರ ಅವ್ರ ತಾಯಿಯವರು ಬಂದಿದ್ದಾರೆ ಅಂತ ಕನ್ಫರ್ಮ್ ಆಯಿತು. ಸೊ ಆ ರೀತಿ ಏನಾದರೂ ಆಗ್ಬೋದು. ಸೊ ಕಳೆದ ಸೀಸನಲ್ಲಿ ಸ್ವಲ್ಪ ಟಾಸ್ಕ್ಗಳನ್ನ ಕೊಟ್ಟು ಅವರ ತಾಯಿಗಳನ್ನ, ಅವರ ಫ್ಯಾಮಿಲಿನ ಮೀಟ್ ಮಾಡುವಂಥ ಚಾನ್ಸಸ್ನ ಕೊಟ್ಟಿದ್ರು. ಅದೇ ರೀತಿ ಈ ವಾರನೂ ಕೂಡ ಆಗ್ಬೋದು, ಈ ಒಂದು ಸೀಸನ್ನಲ್ಲೂ ಕೂಡ ಅದೇ ರೀತಿಯ ಒಂದು ಟಾಸ್ಕ್ಗಳನ್ನ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ವೀಕ್ಷಕರೇ, ಇವತ್ತಿನ ಪ್ರೋಮೋ ಎಪಿಸೋಡ್ ರಿವ್ಯೂ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ, ಬಾಯ್ ಬಾಯ್ ಫ್ರೆಂಡ್ಸ್.